ದರ್ಶನ್ ಯಾವಾಗ್ಲೂ ಹಿಂದೆ ಹೇಳ್ತಾರೆ, ನಾನು ಯಾವಾಗ್ಲೂ ಲೈಮ್ ಲೈಟ್ ಅಲ್ಲಿ ಇರ್ತೀನಿ, ಗುಡ್ ಆರ್ ಬ್ಯಾಡ್, ನಾನು ಲೈಮ್ ಲೈಟ್ ಅಲ್ಲಿ ಇರ್ತೀನಿ ಅಂತ. ಎಲ್ಲಾ ಮಾಧ್ಯಮಗಳಲ್ಲೂ ದರ್ಶನ್ ಬಿಟ್ಟರೆ ಬೇರೆ ವಿಚಾರ ಇರ್ಲಿಲ್ಲ. ಒಂದು ವಾರ ಅಂತೂ ದರ್ಶನ್ ಬಿಟ್ಟು ಬೇರೆ ಯಾವುದೇ ನ್ಯೂಸ್ ಹೋಗ್ತಿರ್ಲಿಲ್ಲ. ಎಷ್ಟು ಮಾಧ್ಯಮಗಳು ಈ ತರ ಚರ್ಚೆ ಮಾಡ್ತಾ ಇದಾರೆ ಹೇಳಿ. ಡಿ ಬಾಸ್ ಅಂತಕ್ಕಂಥ ಒಂದು ಕ್ರೇಜ್, ಒಂದು ಪವಿತ್ರ ಗೌಡ ಇದ್ದಾರೆ, ಇನ್ನೊಂದು ದರ್ಶನ್ ಈ ಸ್ಥಿತಿಗೆ ಇರಲಿಲ್ಲ. ದರ್ಶನ್ ಫ್ಯಾನ್ಸೇ ಕಾರಣ. ಈಗ ರಮ್ಯಾ ಅವರು ಏನೋ ಕೆಲಸ ಮಾಡ್ತಾ ಇದ್ರೆ, ಏನೇನೋ ಮಾಡ್ಕೊಂಡಿದ್ದಾರೆ ಅವರು. ದರ್ಶನ್ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ನೀವು ಹೇಗೆ ಹೇಳ್ತೀರಿ? ದರ್ಶನಿಗೆ ಆಗದವ್ರು ಮಾಡ್ಬೋದಲ್ಲ, ದರ್ಶನಿಗೆ ಆಗದವ್ರು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ ಇಶ್ಯೂ ಮಾಡ್ಬೋದಲ್ಲ. ಈಗ ದರ್ಶನ್ ಒಳ್ಳೆ ಸರಿ ಮಾಡಿದಾರ ತಪ್ಪು ಮಾಡಿದಾರ ತನಿಖೆಯಿಂದ ಗೊತ್ತಿಲ್ಲ ಯಾರ್ದು. ಈಗ ಅವ್ರು ಹೊಡೆದಲ್ಲೇ ಗೊತ್ತ ಸತ್ತದ್ದ ಹಾಗೆಂತ ಈ ಮಾಧ್ಯಮದಲ್ಲಿ ಕೂತವ್ರ ಆರೋಪಿ ಅಲ್ವಾ? ಸೊ ಏನಕ್ಕೆ ದರ್ಶನ್ ವೈ ದರ್ಶನ್? ಈಗ ನೋಡಿ ದರ್ಶನ ವಿಚಾರ ಬಂತಲ್ಲ, ದರ್ಶನ ವಿಚಾರ ಬಂದ್ಮೇಲೆ ಒಬ್ಬೊಬ್ಬ ಚಾನಲ್ ಅವ್ರ TRP ಆಗಿದೆ ನೋಡಿ, ತೆಗ್ಸಿ ನೀವು ನೋಡಿ. ಸೊ ದರ್ಶನ್ ಕರ್ನಾಟಕದಲ್ಲಿ TRPನೇ 101% ದರ್ಶನ್ TRP. ಡಿ ಬಾಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಟ್ರೆಂಡ್, ಡಿ ಬಾಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ TRP. ಯಾರ್ಯಾರ ಮನೆಯ ಪರ್ಸನಲ್ ವಿಚಾರದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸರ್, ಅದನ್ನೇ ಜನ ನೋಡೋದು ಸರ್.